ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿಯರಿಗೆ ಒಂದೊಳ್ಳೆ ಅಪ್ಡೇಟ್ ಸಿಕ್ಕಿದೆ. ಇವತ್ತಿಗೂ ಕೂಡ ಯಾರು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊಳ್ತಾ ಇಲ್ಲ, ಯಾರು ಇನ್ನೂ ದುಡ್ಡನ್ನು ತಗೊಳ್ತಾ ಇಲ್ಲ, ಅದ್ರ ಜೊತೆಗೆ ಯಾರಿಗೆಲ್ಲ ದುಡ್ಡು ಬರೋದು ಸ್ಟಾಪ್ ಆಗಿದೆ, ಒಂದಷ್ಟು ರೂಲ್ಸನ್ನು ಮಾಡಿದ್ದಾರೆ. ಇದೆಲ್ಲ ಕೂಡ ಅಪ್ಲೈ ಮಾಡಿದ್ರೆ ಮುಗೀತು, ನಿಮಗೆ ಇನ್ನು ಮುಂದೆ 2,000 ರೂಪಾಯಿ ಮಂತ್ಲಿ ಹಣ ಬರುತ್ತೆ, ಗೃಹಲಕ್ಷ್ಮಿ ಹಣ. ಏನಿಲ್ಲ, ಗೃಹಲಕ್ಷ್ಮಿಯರಿಗೆ ಇವಾಗೊಂದು ಬಿಗ್ ಅಪ್ಡೇಟನ್ನು CM DK ಶಿವಕುಮಾರ್ ಅವರು ಮಹತ್ವದ ಘೋಷಣೆಯನ್ನು ಹೊರಡಿಸಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಸರ್ಜರಿಗೆ ಈಗ ಸರ್ಕಾರ ಮುಂದಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಈಗ ಪ್ರೆಸೆಂಟು 1.30 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಅಂದರೆ 1,30,00,000 ಜನರು ಈ ಗೃಹಲಕ್ಷ್ಮಿಯ ಹಣವನ್ನು ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ ಹೊಸ ಅರ್ಜಿಯನ್ನು ಕಡ್ಡಾಯವಾಗಬೇಕು, ಹೊಸ ಅರ್ಜಿಯನ್ನು ನೀವು ಹಾಕಬೇಕು. ಇದು ತುಂಬ ಒಳ್ಳೆಯದು. ಎಷ್ಟು ದಿನಗಳವರೆಗೆ ಈ ಗೃಹಲಕ್ಷ್ಮಿಯಲ್ಲಿ ತುಂಬ ಮೋಸ ಆಗ್ತಿತ್ತು, ಅಂದರೆ ಸತ್ತವ್ರ ಅಕೌಂಟಿಗೂ ಕೂಡ ದುಡ್ಡು ಹೋಗ್ತಿತ್ತು, ಹಾಗೆ ಹೀಗೆ ಅಂತ ಆಗ್ತಿತ್ತು. ಆದರೆ ಇನ್ನು ಮುಂದೆ ಆ ರೀತಿಯಾಗಿ ಆಗಬಾರ್ದು ಅಂತಂದರೆ ಈ ಒಂದು ಅರ್ಜಿ ಕಡ್ಡಾಯವಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಹತ್ವದ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನೆಲ್ಲ ಬೇಕು, ಯಾವೆಲ್ಲ ದಾಖಲೆಗಳು ಇರಬೇಕು ನಿಮ್ಮ ಹತ್ರ ಅಂತಂತಂದರೆ, ನಮಗೆ ದುಡ್ಡು ಬರಲ್ವಾ ಅಂತ ಕಷ್ಟಪಡೋಂಗಿಲ್ಲ, ಎಲ್ಲೆಲ್ಲೋ ಅಲಿಯೋಂಗಿಲ್ಲ. ಎಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇತ್ತು ಅಂತಂದರೆ 100% ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಫಿಕ್ಸು. ಮನೆಯ ಯಜಮಾನಿ ಯಾರು ಅಂತಂದರೆ, ಈಗ ಮನೆಯಲ್ಲಿ ಇಬ್ಬರು ಲೇಡೀಸ್ ಇದ್ದರೆ, ಈಗ ಅತ್ತೆ ಸೊಸೆ ಇಬ್ಬರು ಇದ್ದರೆ ಮನೆಯ ಯಜಮಾನಿ ಯಾರು ಅಂತ ನೀವೇ ಡಿಸೈಡ್ ಮಾಡ್ಕೋಬೇಕು. ಆಧಾರ್ ಸಂಖ್ಯೆ ಏನು, ಮನೆಯ ಯಜಮಾನಿ ಯಾರು, ಅವರ ಆಧಾರ್ ಸಂಖ್ಯೆ, ಅದ್ರ ಜೊತೆಗೆ ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆ ವಿವರ, ಬ್ಯಾಂಕ್ನ ಪಾಸ್ಬುಕ್ ಇದ್ದರೆ ಸಾಕು ನಿಮ್ಮ ಹತ್ರ. ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಖಾತೆಗೆ ಬರ್ತಿತ್ತು, ಅಂದರೆ ಮನೇಲಿರುವಂತಹ ಅತ್ತೆ ಸೊಸೆ ಇಬ್ಬರಿಗೂ ಕೂಡ ದುಡ್ಡು ಬರ್ತಿತ್ತಾ ಅಥವಾ ಇಲ್ವಾ, ಇದಿಷ್ಟು. ಅದ್ರ ಜೊತೆಗೆ ಯಾವ ಜಾತಿ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮನೆಯ ಯಜಮಾನಿ ಪತಿಯ ಹೆಸರು, ಅವರ ಆಧಾರ್ ಸಂಖ್ಯೆ, ಅಂದರೆ ನಿಮ್ಮ ಗಂಡ, ಅದ್ರ ಜೊತೆಗೆ ಅವ್ರ ಗಂಡನ ಆಧಾರ್ ಕಾರ್ಡಿನ ನಂಬರು, ಆಧಾರ್ ಸಂಖ್ಯೆ ಕೊಟ್ಟರೆ ಸಾಕು. ಅದ್ರ ಜೊತೆಗೆ ನೀವು IT ಮತ್ತು GST ಪಾವತಿದಾರರ ಅನ್ನುವಂಥದ್ದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಬಳಿ APL ಕಾರ್ಡ್ ಅಥವಾ BPL ಕಾರ್ಡ್ ಇದೆಯಾ, ಗ್ಯಾರಂಟಿ ಯೋಜನೆಗಳ ಹೊಸ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಇಷ್ಟು ಡಾಕ್ಯುಮೆಂಟ್ಸ್ನ ಕೇಳ್ತಿದೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ಆರಾಮವಾಗಿ ನೀವು ಹೊಸ ಅರ್ಜಿಯನ್ನು ಹಾಕ್ಬೋದು. ಎಲ್ಲೋಗಿ ಹಾಕೋದು, ಎಲ್ಲಿ ಹಾಕಬೇಕು ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಸದ್ಯದಲ್ಲೇ ಆಫ್ಲೈನಲ್ಲೂ ಕೂಡ ಅಪ್ಲೈ ಮಾಡುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು. ಈ ಒಂದು ಗ್ಯಾರಂಟಿ ಯೋಜನೆಗಳ ಹೊಸ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಶೀಘ್ರದಲ್ಲೇ ಆದೇಶವನ್ನು ಹೊರಡಿಸಲಿದ್ದು, ಬೆಂಗಳೂರು 1, ಕರ್ನಾಟಕ 1 ಅಥವಾ ಗ್ರಾಮ 1 ಅಲ್ಲೂ ಕೂಡ ಅಪ್ಲೈ ಮಾಡಬಹುದು, ಅಥವಾ ಆಫ್ಲೈನಲ್ಲೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಈ ಒಂದು ಅವಕಾಶಗಳು ನೀಡುವ ಸಾಧ್ಯತೆ ಕೂಡ ಇದೆ. ಈ ಒಂದು ಗೃಹಲಕ್ಷ್ಮಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಒಂದು ಯೋಜನೆ ಏನಿದೆ ಅದು ಪ್ರಮುಖ ಸ್ಕೀಮ್ ಅಂತಲೇ ಹೇಳ್ಬಹುದು. ರಾಜ್ಯದ ಪ್ರತಿ ಕುಟುಂಬದ ಯಜಮಾನಿ ಮಹಿಳೆಗೆ ಮಾಸಿಕ 2,000 ರೂಪಾಯಿ ಆರ್ಥಿಕ ನೆರವು ನೀಡುವ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಆದರೆ ಇದೀಗ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದ್ದು, ಫಲಾನುಭವಿಗಳು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಿದೆ. ಈ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಹತ್ವದ ಅಪ್ಡೇಟ್ ಅನ್ನು ನೀಡಿದ್ದಾರೆ. ಮರುಪರಿಶೀಲಿಸುವ ಪ್ರಕ್ರಿಯೆ ಯಾವಾಗ ಅಂತಂತಂದ್ರೆ, ಈಗೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅರ್ಜಿಗಳನ್ನ ಸೇವಾ ಸಿಂಧು ಪೋರ್ಟಲ್ ಮೂಲಕ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮೂಲಕ ಈ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ, ಶೀಘ್ರವೇ ಆರಂಭವಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಕ್ಕುತ್ತೆ. DK ಶಿವಕುಮಾರ್ ಅವರು ಈ ಒಂದೆಲ್ಲ ವಿಚಾರನ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಬಯೋಮೆಟ್ರಿಕ್ ಕಡ್ಡಾಯ, ಮರುಪರಿಶೀಲನೆ ಹಂತದಲ್ಲಿ ಫಲಾನುಭವಿಗಳ ಬಯೋಮೆಟ್ರಿಕ್ ಮತ್ತು ಮುಖ ಚಹರೆ ದೃಢೀಕರಣ ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದೇ ಉದ್ದೇಶಕ್ಕಾಗಿ ಮೊಬೈಲ್ ಆ್ಯಪ್ ಮತ್ತು ವೆಬ್ ಪೋರ್ಟಲ್ ಅಭಿವೃದ್ಧಿಯನ್ನು ಪಡಿಸಲಾಗಿದ್ದು, ಅವುಗಳ ಅಂತಿಮ ಹಂತದ ಪರಿಶೀಲನೆ ನಡೀತಾ ಇದೆ ಅಂತ ತಿಳಿಸಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ವರದಿ ಕೂಡ ಆಗಿದೆ. ಅದರ ಜೊತೆಗೆ ಈ ಒಂದು 32 ಕಂತುಗಳಲ್ಲಿ, ಈಗ 32 ಕಂತು ಆಲ್ರೆಡಿ ಹೆಣ್ಮಕ್ಳು ಅಕೌಂಟಿಗೆ ಬಂದು ಬಿದ್ದಿದೆ. 76,951 ಕೋಟಿ ಏನಿದೆ ಅದು ಜಮೆಯಾಗಿದೆ. ಈ ಒಂದು ಯೋಜನೆಯಡಿ 1.24 ಕೋಟಿ ಫಲಾನುಭವಿಗಳು ನೋಂದಾಯಿಸಿಕೊಂಡಿದ್ದಾರೆ. ಈ ಪೈಕಿ ಅರ್ಹ ಫಲಾನುಭವಿಗಳ ಖಾತೆಗೆ 32 ಕಂತುಗಳಲ್ಲಿ ತಲಾ
2000ದಂತೆ ಒಟ್ಟು 76,951 ಕೋಟಿ ಜಮೆಯನ್ನು ಮಾಡಲಾಗಿದೆ. ನೋಂದಾಯಿತರ ಪೈಕಿ 3.13 ಲಕ್ಷ ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಅದರ ಜೊತೆಗೆ 1.10 ಲಕ್ಷ ಮಂದಿಯ ಖಾತೆಗೆ 117.31 ಕೋಟಿ ಜಮೆಯಾಗಿದೆ. ಅದರಲ್ಲಿ 40.7 ಕೋಟಿ ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಮರು ಜಮೆಯಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಒಂದಷ್ಟು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ, ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಮರು ಪರಿಶೀಲನೆಗೆ ಬಂದಾಗ ನೀವು ಅದೆಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟು ಗೃಹಲಕ್ಷ್ಮಿ ಏನು ಅಮೌಂಟ್ ಇದೆ ಅದನ್ನು ನೀವು ತಿಂಗಳ ಮುಂದೆ ಪಡ್ಕೊಳ್ತಾ ಹೋಗಬಹುದು. ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಲಾಭ ಆಗಿದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಏನಾದರೂ ಬೇಕು ಅಂತಂದಾಗ ಸಣ್ಣ ಪುಟ್ಟ ವಸ್ತುಗಳನ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದಲ್ಲೇ ಮನೆಯ ಯಜಮಾನಿ 2,000 ರೂಪಾಯಿ ದುಡ್ಡನ್ನು ಬಳಸ್ಕೊಳ್ಬಹುದಾಗಿದೆ. ಇದಿಷ್ಟು ಡಾಕ್ಯುಮೆಂಟ್ಸ್ನ ಆದಷ್ಟು ಬೇಗ ಹೊಂದಿಸ್ಕೊಳ್ಳಿ, ಆದಷ್ಟು ಬೇಗ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇದೆಲ್ಲದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಇದೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಸಿಕ್ಕತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.